ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ಇಂದು ಮೈಸೂರಿಗೆ ದರ್ಶನ್ನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ. ರೇಣುಕಾ ಹತ್ಯೆ ಬಳಿಕ ಮೈಸೂರಿಗೆ ತೆರಳಿದ್ದಂತಹ ನಟ ದರ್ಶನ್ ಮರುದಿನ ಮೈಸೂರಿನಲ್ಲೇ ದರ್ಶನ್ ಇದ್ದಂತಹ ಸಂದರ್ಭದಲ್ಲಿ ಆರೋಪಿಗಳು ದರ್ಶನನ್ನ ಭೇಟಿಯಾಗಿದ್ರು. ಇನ್ನು ದರ್ಶನ್ ಜೊತೆ ಆರೋಪಿಗಳನ್ನ ಕರೆದೊಯ್ದು ಪೊಲೀಸರು ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಇನ್ನು ಮೈಸೂರಿನ ಖಾಸಗಿ ಹೋಟೆಲ್ ಸೇರಿದಂತೆ ಹಲವೆಡೆ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಿನ ದರ್ಶನ್ ಮನೆ, ಪವಿತ್ರ ಗೌಡ ಮನೆ ಸೇರಿದಂತೆ ಹಲವಾರು ಜಾಗಗಳಲ್ಲಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ದು, ಇದೀಗ ಇಂದು ಮೈಸೂರಿನಲ್ಲಿ ಸ್ಥಳ ಮಹಜರು ಮಾಡಲಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗಾಗಲೇ ಬೆಂಗಳೂರಿನ ಹಲವೆಡೆ ಸ್ಥಳ ಮಹಜರು ಮಾಡಲಾಗಿದೆ, ಚಿತ್ರದುರ್ಗದಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಲಾಗಿದೆ. ಇಂದು ಮೈಸೂರಿನಲ್ಲಿ ದರ್ಶನನ್ನ ಕರೆದೊಯ್ದು ಸ್ಥಳ ಮಹಜರು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇಂದು ಮೈಸೂರಿನಲ್ಲಿ ಯಾವ ಯಾವ ಜಾಗಗಳಲ್ಲಿ ಸ್ಥಳ ಮಹಜರು ಮಾಡಬಹುದು? ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ತನಿಖಾಧಿಕಾರಿ ಎಸಿಪಿ ಚಂದ್ರನ್ ಅವರ ಸಮ್ಮುಖದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 6 ಜನರನ್ನ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಕರೆದೊಯ್ದು ಅಲ್ಲಿ ಮಾಜರ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಮೈಸೂರಿನ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಾಜರ್ ಮಾಡಲಿಕ್ಕೆ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ಅನ್ನು ಕೂಡ ಕಲೆ ಹಾಕಿರುವಂತದ್ದು. ಕೇಶವ್, ಕಾರ್ತಿಕ್, ನಿಖಿಲ್, ದೀಪಕ್, ರಾಘವೇಂದ್ರ ಹಾಗೂ ನಟ ದರ್ಶನ್ ಸೇರಿ ಒಟ್ಟು 6 ಜನರನ್ನ ಬೆಂಗಳೂರಿನಿಂದ ಕರೆದೊಯ್ಯಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಜೂನ್ 8ನೇ ತಾರೀಕು ಬೆಂಗಳೂರಿನ ಆರ್ ನಗರ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಅತಿಕ್ರಮವಾಗಿ ಕೂಡಿ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಕೊಲೆಯಾದಂತ ನಂತರದಲ್ಲಿ ನಟ ದರ್ಶನ್ ಪ್ರಕರಣಕ್ಕೂ ತಮಗೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮೈಸೂರಿಗೆ ತೆರಳಿರ್ತಾರೆ. ಜೊತೆಗೆ 3 ರಿಂದ 4 ಜನ ಹೋಗಿ ಸರೆಂಡರ್ ಆಗಿ ಅಂತೇಳಿ ಅವರು ಮೌಖಿಕವಾಗಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ಜೊತೆಗೆ ಯಾವಾಗ ಆರೋಪಿಗಳಿಗೆ ತಲಾ 5 ಲಕ್ಷ ಹಣವನ್ನ ದೀಪಕ್ ಅನ್ನ ಕೊಡ್ತಾನೆ, 5 ಲಕ್ಷ ಹಣ ಕೊಟ್ಟು ಸರೆಂಡರ್ ಆಗಿ ಕೋರ್ಟ್ ಬೇಲ್ ಎಲ್ಲವನ್ನು ಕೂಡ ನೋಡ್ಕೊಳ್ತೀವಿ ಅಂತೇಳಿ ದೀಪಕ್ ಹೇಳಿದ್ರು ಕೂಡ ಆರೋಪಿಗಳು ಮೊದಲಿಗೆ ಸರೆಂಡರ್ ಆಗ್ಲಿಕ್ಕೆ ಹಿಂದೆಟನ್ನು ಹಾಕ್ತಾರೆ. ಹೀಗಾಗಿ ಕೇಶವ್, ಕಾರ್ತಿಕ್, ನಿಖಿಲ್ ಹಾಗೂ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಒಟ್ಟು 4 ಜನರನ್ನು ಕೂಡ ಕರ್ಕೊಂಡು ಹೋಗಿ ಆರೋಪಿ ದೀಪಕ್ ಮೈಸೂರಿನಲ್ಲಿದ್ದಂತ ನಟ ದರ್ಶನ್ ಅವರನ್ನ ಮತ್ತೊಮ್ಮೆ ಭೇಟಿಯಾಗುವಂತದ್ದು. ದರ್ಶನ್ ಅವರನ್ನ ನೇರವಾಗಿ ಭೇಟಿಯಾಗಿ ದರ್ಶನ್ನ ಜೊತೆಯಲ್ಲಿ ವಿಚಾರವಾಗಿ ಚರ್ಚೆಯಾದಂತ ನಂತರದಲ್ಲಿ ಆರೋಪಿಗಳು ಬಂದು ನೇರವಾಗಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾರೆ. ಕೇಶವ್, ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗುವಂತದ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಬೆಂಗಳೂರಿನ ಕೊಲೆಯಾದಂತಹ ಆರ್ ನಗರ ಶೆಡ್ ಜೊತೆಗೆ ಮೃತದೇಹ ಬಿಸಾಡಿದಂತ ಸುಮ್ನಳ್ಳಿ ರಾಜಕಾಲುವೆ ಬಳಿ, ಜೊತೆಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತ ಚಿತ್ರದುರ್ಗ ಹಾಗೂ ನಟ ದರ್ಶನ್ ಮನೆ, ಪವಿತ್ರ ಗೌಡ ನಿವಾಸ ಸೇರಿದಂತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸುಮಾರು 9 ಕಡೆಗಳಲ್ಲಿ ಸ್ಥಳ ಮಹಜರು ಮಾಡಿರುವಂತದ್ದು. ಇವತ್ತು ನಟ ದರ್ಶನ್ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳನ್ನು ಕರೆದೊಯ್ದು ಅಂದ್ರೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ನಾವೇ ರೇಣುಕಾಸ್ವಾಮಿಯನ್ನ ಹತ್ಯೆಯನ್ನ ಮಾಡಿದ್ವಿ, ಹಣಕಾಸಿನ ವಿಚಾರಕ್ಕಾಗಿ ಕೃತ್ಯವನ್ನ ಎಸಗಿದ್ವಿ ಅಂತೇಳಿ ಸರೆಂಡರ್ ಆಗಿದ್ದಂತ ಕೇಶವ್, ಕಾರ್ತಿಕ್ ಹಾಗೂ ನಿಖಿಲ್ ನಾಯ್ಕ್ ಸೇರಿದಂತೆ ಈ 3 ಜನ ಆರೋಪಿಗಳಿಗೆ ತಲಾ 5 ಲಕ್ಷ ಹಣವನ್ನ ಕೊಟ್ಟು ಮೈಸೂರಿಗೆ ಕರೆದೊಯ್ದು ದರ್ಶನ್ರನ್ನ ಭೇಟಿ ಮಾಡಿಸಿದಂತ ದೀಪಕ್ ಸೇರಿದಂತೆ ನಟ ದರ್ಶನ್ ಅನ್ನು ಕೂಡ ಮೈಸೂರಿನ ಖಾಸಗಿ ಹೋಟೆಲ್ಗೆ ಕರೆದೊಯ್ದು ಅಲ್ಲೂ ಕೂಡ ಮಾಜರ್ ಮಾಡಲಿಕ್ಕೆ ಎಲ್ಲಾ ರೀತಿಯಂತಹ ಸಿದ್ಧತೆಗಳನ್ನ ಸದ್ಯ ಮಾಡಿಕೊಂಡಿರುವಂತದ್ದು. ಪ್ರತೀಕ್ಷಾ, ಧನ್ಯವಾದಗಳು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.